ಭಾರತೀಯ ರಂಗ ಶಿಕ್ಷಣ ಕೇಂದ್ರ 2025-26ನೇ ಸಾಲಿನ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ಅಭ್ಯಾಸ ಮಾಲಿಕೆಯ ಪ್ರಾತ್ಯಕ್ಷಿಕೆ. ಕಳೆದ ಜುಲೈ 5ನೇ ತಾರೀಕು ಒಂದು ಇಂಟರ್ವ್ಯೂ ಆಗುತ್ತೆ. ರಾಜ್ಯದ ಎಲ್ಲ ಮೂಲೆಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಜುಲೈ 15ರಿಂದ ಆಯ್ಕೆಯಾದ 16 ಜನ, ಒಟ್ಟು 40 ಜನರಲ್ಲಿ ಆಯ್ಕೆಯಾದ 16 ಜನ ಈ ವರ್ಷದ ರಂಗಶಾಲೆಯಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿ ರಂಗಶಾಲೆಯನ್ನು ಜುಲೈ 15ರಿಂದ ಪ್ರಾರಂಭ ಮಾಡ್ತಾರೆ. ರಾಜ್ಯದ ಎಲ್ಲ ಭಾಗದಿಂದ, ರಾಯಚೂರು, ಬಾಗಲಕೋಟೆ, ಧಾರವಾಡ, ಶಿರಸಿ, ಬೆಂಗಳೂರು, ತುಮಕೂರು, ಹೀಗೆ ಎಲ್ಲ ಭಾಗದಿಂದ ವಿದ್ಯಾರ್ಥಿಗಳು ಈ ಒಂದು 16 ಜನರ ತಂಡದಲ್ಲಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ರಂಗಶಾಲೆಗೆ ಬರುವಾಗ ನಾವು ನಾಟಕ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅನ್ನೋ ಆಲೋಚನೆ ಅಂತ ಬರ್ತಾರೆ. ಹೌದು, ನಾಟಕ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಅದರ ಜೊತೆಗೆ ರಂಗಭೂಮಿಯನ್ನು ಒಂದು ವಿಸ್ತಾರವಾದಂತಹ ಒಂದು ತಿಳುವಳಿಕೆಯನ್ನು ನೀಡಬೇಕು ಅನ್ನೋದು ರಂಗಶಾಲೆಯ ಉದ್ದೇಶ. ಅದರ ಭಾಗವಾಗಿ ಇವರಿಗೆ ಮೊದಲ 15 ದಿವಸ ರಂಗಭೂಮಿಯ ಪ್ರಾಥಮಿಕ ಪಾಠಗಳನ್ನು, ಇತಿಹಾಸವನ್ನು ಮತ್ತು ದೇಹ ಮತ್ತು ಲಯಕ್ಕೆ ಸಂಬಂಧಿಸಿದ ಹಾಗೆ ಕೋಲಾಟವನ್ನು ಅಭ್ಯಾಸ ಮಾಡಿದ್ವಿ. ಈಗ ಇದೇ ತಿಂಗಳ 1ನೇ ತಾರೀಕಿನಿಂದ 3ನೇ ತಾರೀಕಿನಿಂದ ನಾವು ಯಕ್ಷಗಾನದ ಹೆಜ್ಜೆಗಳನ್ನು, ಆಧುನಿಕ ರಂಗಭೂಮಿಯಲ್ಲಿ ನಟನಿಗೆ ಯಕ್ಷಗಾನದ ಒಂದು ಸತ್ವದ ತಿಳುವಳಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಗುರುಗಳಾದಂತಹ ಕೃಷ್ಣಮೂರ್ತಿ ತುಂಗ ಅವರ ಮಾರ್ಗದರ್ಶನದಲ್ಲಿ ಇದೇ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಹೆಜ್ಜೆಗಳನ್ನು ಪ್ರಾರಂಭ ಮಾಡಿಸಿದ್ವಿ. ಆ ಹೆಜ್ಜೆಗಳು ಪ್ರಾರಂಭ ಆಗಿ ಅದರದೊಂದು ಹಂತದ ತಯಾರಿ ಆದಮೇಲೆ ಕಳೆದ ಒಂದು 10 ದಿವಸದಿಂದ ಒಂದು ಪ್ರಸಂಗನೂ ಆಗಲಿ, ಬರೀ ಹೆಜ್ಜೆಗಳಿಂದ ಯಾವುದು ಪೂರ್ಣ ಆಗೋದಿಲ್ಲ, ಅದರ ವೇಷ, ಬಣ್ಣ, ಭಾವ ಇದರ ಜೊತೆಯೂ ಕೂಡ ಅವರು ಕರಗತವಾಗಲಿ ಅಂಥೇಳಿ ತುಂಗ ಸರ್ ಜೊತೆ ಮಾತಾಡಿದಾಗ ಕಳೆದ ಒಂದು 10 ದಿವಸದಿಂದ ಅವರು ಈ ಒಂದು ಬಬ್ರುವಾಹನ ಕಾಳಗ ಅನ್ನೋ ಒಂದು ಪ್ರಾತ್ಯಕ್ಷಿಕೆಯನ್ನು ತಯಾರು ಮಾಡಿದ್ದಾರೆ. ಅವ್ರನ್ನೇ ಕೇಳಿದೆ ಸರ್, ಈ ಪ್ರಸಂಗನ ಈ ವಿದ್ಯಾರ್ಥಿಗಳಿಗೆ ಮಾಡಿಸೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು? ಕನಿಷ್ಠ ಒಂದು 6 ತಿಂಗಳು ಬೇಕು ಅಂತ ಅಂದರು. ಅಂದರೆ ಒಂದು 6 ತಿಂಗಳ ಪರಿಶ್ರಮದಿಂದ ಸಿಗಬಹುದಾದ ಒಂದು ತಿಳುವಳಿಕೆಯನ್ನು ಸದ್ಯದ ಈಗ ಒಂದು 10 ದಿವಸದಲ್ಲಿ ಅಥವಾ ಹೆಜ್ಜೆಗಳನ್ನು ಸೇರಿದ ಹಾಗೆ ಕಳೆದ ಒಂದು 20 ದಿವಸದ ಈ ಒಂದು ಜರ್ನಿಯಲ್ಲಿ ವಿದ್ಯಾರ್ಥಿಗಳು ಈ ಯಕ್ಷಗಾನದ ಹೆಜ್ಜೆಗಳಿಗೆ, ತಾಳಗಳಿಗೆ, ಪ್ರಸಂಗಕ್ಕೆ ಮುಖಾಮುಖಿ ಆಗ್ತಿದ್ದಾರೆ. ಹಾಗಾಗಿ ಆ ವಿದ್ಯಾರ್ಥಿಗಳ ಉತ್ಸಾಹ ಮತ್ತು ಅವರ ಆಸಕ್ತಿಗೆ ನೀವೆಲ್ಲರೂ ಪ್ರೋತ್ಸಾಹದಾಯಕವಾಗಿ, ಸಹೃದಯರಾಗಿ ಈ ಒಂದು ಪ್ರಸಂಗವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಈಗ ನಿಮ್ಮ ಮುಂದೆ ದೇವಿದಾಸ ವಿರಚಿತ ಪ್ರಸಂಗ ಯಕ್ಷರಂಗ ಪ್ರಯೋಗ ಅಭ್ಯಾಸ ಮಾಲಿಕೆಯ ಒಂದು ಪ್ರಾತ್ಯಕ್ಷಿಕೆ ಬಬ್ರುವಾಹನ ಕಾಳಗ. 1 ಗಂಟೆ 25 ನಿಮಿಷಗಳ ಈ ಒಂದು ಪ್ರಸಂಗ ನಿಮ್ಮ ಮುಂದೆ, ಈ ಪ್ರಾತ್ಯಕ್ಷಿಕೆ ನಿಮ್ಮ ಹಾರೈಕೆ ಈ ವಿದ್ಯಾರ್ಥಿಗಳಿಗಿರಲಿ. ಸಣ್ಣ ಹುಡುಗರು ನಾವು, ಬಣ್ಣಕ್ಕೆ ಹೆದರುವವರು, ನಿಮ್ಮೆಲ್ಲರ ಹಾರೈಕೆ ಸದಾ ನಮ್ಮ ಮೇಲಿರಲಿ. ಧನ್ಯವಾದಗಳು.
ಗಿರಿಜಾತೆ ಎಣುಗ ಗಿರಿಜಾತೆ ಎಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣ ಸಮುದ್ರ ಭವಚಿತ್ರ ಗಿರಿಜಾದಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣ ಸಮುದ್ರ ಭವಚಿತ್ರ ಮುದರಿ ಕೊಂಡಾಗುವೆ ಭರದಿಂದ ರಕ್ಕಸರ ತೈದದಿ ನದಿ ಭರದಿಂದ ರಕ್ಕಸರ ಪೂರ್ವಸಾಚರ ಮಾಡಿ ಹರಿ ಮೊದಲು ನಿನ್ನ ಅರ್ಚಿಸಿ ಮೆಚ್ಚಿಸಿ ಹರವೀರಿಂಚಿಗಳೆಲ್ಲ ಜಯ 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 ಎನ್ನಲು ವರವಿತ್ತು ಮರೆದೆ ಗಣನಾಥ ಪ್ರಖ್ಯಾತ ದೇವ ಜಗದೀಶ ಮುದದಿಂದ ನಿನ್ನ ದೈತದಿ ನದಿ ಅರರೆ ನಿನ್ನಯ ಮಹಿಮೆಯನ್ನು ಹೊಗಳಲಳವಲ್ಲ ತೋಂತದಂ ಅರರೆ ನಿನ್ನಯ ಮಹಿಮೆಯನ್ನು ಹೊಗಳಲಳವಲ್ಲ ಧರಣಿಯನ್ನು ಭಕ್ತಿಯಿಂದ ಮಹಶೇಷಗರಿದು ಹರನ ಸುಕುಮಾರ ಸಕಲ ಗಮಗೆ ಸಾಕಾರ ಧರೆಯೊಳು ವಿಶೇಷ ಮಗವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ದೈತತಂ ದೈತತಂ ತಯ್ಯ ತತ ತತಯ್ಯ ದಿದಿ ತಯ್ಯ ದಿದಿ ತತಯ್ಯ ಭಾರತೀಯ ಬಲಗೊಂಡು ಸೂತ ಶೌನಕಗೆರಗಿ ನಾರದಾದ್ಯರ ವ್ಯಾಸ ಮುನಿಯಂಘ್ರಿಯಂ ಸ್ಮರಿಸಿ ನಾರದಾದ್ಯರ ವ್ಯಾಸ ಮುನಿಯಂಘ್ರಿಯಂ ಸ್ಮರಿಸಿ ಭಾರತಾಮೃತ ಶರದಿಯೊಳಗೆ ಹಿರಿದಾಗಿರುವ ಅಶ್ವಮೇಧದ ಕಥೆಯನ್ನು ಧಾರಿಣಿಯೊಳರಿವಂತೆ ಯಕ್ಷಗಾನ ಕ್ರಮದಿ ಸಾರವಿದ ಪೇಳುವೆನು ಶ್ರುತಿ ತಾಳ ಬಂಧದ್ಯೂ ಸಾರವಿದ ಪೇಳುವೆನು ಶ್ರುತಿ ತಾಳ ಬಂಧದ್ಯೂ ವಾರಿಧಿಯ ತಡಿಯಲಿಹ ಉಡುಪಿಯಲ್ಲಿ ನೆಲೆಸಿರುವ ಶ್ರೀಕೃಷ್ಣನ ಕಟಾಕ್ಷದಿ ಆ ಆ
ಸಂವತ್ಸರದ ಪರಿಣಾಮ ಪೂರ್ವ ನಿರ್ಧರಿತ 18 ದಿವಸದ ಭಾರತ ಹವ. ಧರ್ಮವನ್ನೇ ನಂಬಿರುವ ಈ ಪಾಂಡವರಿಗೆ ಜಯ ನಿಜ. ಆದರೇನು ಮಾಡೋಣ? ನಮ್ಮಣ್ಣ ಬಂದು ಹತ್ಯಾದೋಷ ಬಂದಿತೋ ಎಂದು ಯೋಚಿಸುತ್ತಿದ್ದಾಗ ನಾರದರು ಹೇಳಿದ ಮಾತು ಅಶ್ವಮೇಧ ಯಾಗ. ಆ ಯಾಗದ ಅಶ್ವದ ರಕ್ಷಣೆಯ ಹೊಣೆ ಈ ಪಾರ್ಥನಿಗೆ. ನನ್ನೊಂದಿಗೆ ನೀವೆಲ್ಲ ನಮ್ಮ ಸೇನೆ ಹೊರಡುವ ಪರೇ. ಯಮನ ಸೇನೆ ಎಂದು ಭಾವಿಸಿ ಕಪ್ಪ ಕಾಣಿಕೆ ನೀಡುತ್ತಿದ್ದಾರೆ. ನಮ್ಮನ್ನು ಎದುರಿಸಿದ ಹಲವು ರಾಜರನ್ನು ನಾವು ಮರ್ದಿಸಿ ಹೀಗೆ ಸಾಗಲಿ ನಮ್ಮ ಸೇನೆ. ಎಂದಿನಂತೆ ಓಲಗವನ್ನ ಇಟ್ಟಿದ್ದೇನೆ. ಅದಾರು ಬರುತ್ತಿರುವವರು ಎದ್ದೇಳೆ ಮೇಲೆ. ಅದು ಹಾಗಲ್ವೇ? ಓ ಅಮ್ಮ, ಅದು ಹಾಗಲ್ವೇ? ಓ ಅಮ್ಮ, ನಿಮ್ಮಂತವ್ರ ಬಾಯಲ್ಲಿ ಭಾಷೆ ನಲುಗಿ ಹೋಯ್ತು. ಸರಿ, ಮುಂದುವರಿಸಿ. ಆಲಿಸ್ಬೇಕು. ಕನ್ನೆಯ ಸೀದೇವಿ ನಿನ್ನ ಸೀರೆಯೊಳೊಂದು
ಧರ್ಮಜನಕರು ಹಯವ ನಿಸೆ ಮರದ ಗಟ್ಟಿಗಾಗುವುದು ಆಲಿಸಿದಳಾಗ ಲಿಖಿತಾರ್ಥಮು ಸ್ವಾರ್ಥಮು ಆಲಿಸಿದಳಾಗ ಲಿಖಿತ ಅರ್ಥಮು ಸ್ವಾರ್ಥಮು ಏಳಿಗೆಯ ನರನಂತರಂಗಮು ಸಂಗಮು ಏಳಿಗೆಯ ನರನ ಅಂತರಂಗಮು ಸಂಗಮು ಬಾಳುವಿಂ ಪಾರ್ಥನುಳು ಬಾಳುವೆವು ಪಾರ್ಥನುಳು ಯೋಗಮು ಭೋಗಮು ಪಡೆವಡಿದು ಸಮಯ ಎನ್ನುತ್ತ ಬಹುದಿನಗಳ ಕನಸು ಸಮರ್ಥ ಪುರುಷನನ್ನ ಸೇರಬೇಕು ಎಂಬುದು. ಇದು ಸುಸಮಯ ಸುಸಂದರ್ಭ ತ್ರಿಲೋಕ ವಿಜಯಾದಂಥ ಪಾರ್ಥನನ್ನ ಕೂಡುವ ಮಹಾಯೋಗ ನನ್ನ ಪಾಲಿಗೆ ಬಂತು. ಇದೀಗ ತಡ ಮಾಡುವುದಲ್ಲ, ಯಾರಲ್ಲಿ ನಮ್ಮ ಸೇನೆ ಸಿದ್ಧವಾಗಲಿ.
ನಾನೇ ಆಗಿದ್ದಲ್ಲಿ ಏನು? ನೀನೇ ಆಗಿದ್ದಲ್ಲಿ ನಿನ್ನಲ್ಲಿ ನನ್ನದೆಂದೆರಡು ಪ್ರಶ್ನೆಗಳಿವೆ. ಏನದು? ನೀವು ಬಿಟ್ಟಂತ ಅಶ್ವಮೇಧ ಕುದುರೆಯನ್ನ ಕಟ್ಟಿದ್ದೇವೆ, ಉದ್ದೇಶ ಪೂರ್ವಕವಾಗಿಯೇ ಕಟ್ಟಿದ್ದೇವೆ. ಇದನ್ನ ಬಿಡಿಸಿಕೊಂಡು ಹೋಗುವಲ್ಲಿ ನಿಮ್ಮ ಮುಂದೆ ಎರಡು ಆಯ್ಕೆಗಳಿವೆ. ಯಾವುವು? ನನ್ನನ್ನ ವಿವಾಹವಾಗಿ ನಿಮ್ಮ ಪುರುಷತ್ವವನ್ನ ಪ್ರಕಟಿಸುವಂತಾಗಲಿ, ಇಲ್ಲವಾದಲ್ಲಿ ನನ್ನೊಂದಿಗೆ ಯುದ್ಧ ಮಾಡು. ಎಲೆ ಎಣ್ಣೆ, ಹಾ, ಹೆಣ್ಣಿ ನೋಡನೆ ಯುದ್ಧವೋ ತಡೋದೆಯನ ಧಿತ್ತ. ಇನ್ನೊಬ್ಬನೇ ನೋಡನೆ ಯುದ್ಧವೋ, ಹೆಣ್ಣಿ ನೋಡನೆ ಯುದ್ಧವೋ. ಮಾಡ್ಬಾರೆ ಜಗ ಅಗ್ರ ಗಣ್ಯರು ನಿಜವೋ. ಮಾಡ್ಬಾರೆ ಅಗ್ರ ಗಣ್ಯರು ಕೇಳಿ ನಿಜವೋ. ಬಣ್ಣವೆಲ್ಲ ಬಿಡು ಬಣ್ಣವೆಲ್ಲ ಬಿಡು ಭಯವನೆನ್ನಯ ಮಾತ ತಾತಿಗ ಏನೋ ಹೆಣ್ಣೆ, ಹಾ, ಇಷ್ಟು ದೊಡ್ಡ ಸೇನೆಯ ಸಮ್ಮುಖದಲ್ಲಿ ಬಂದು ನಿಂತು ಪ್ರತ್ಯಕ್ಷವಾಗಿ ನನ್ನನ್ನು ವಿವಾಹವಾಗು ಎಂದು ಕೇಳುತ್ತಿದ್ದೀಯಲ್ಲ. ಹಾ, ನಿನ್ನಂತ ವಿಧಸ್ತ್ರೀಯರನ್ನ ಸೇರುವವರಲ್ಲ ನಾವು. ನಿನ್ನ ಈ ಬಣ್ಣದ ಮಾತುಗಳು ವಿಧಿಯಾದ ಈ ಭಾರತದಲ್ಲಿ ಬೇಡ. ನಿನಗೆ ಬದುಕಬೇಕೆನ್ನುವ ಆಸೆ ಇದ್ದರೆ ಕಟ್ಟಿದ ಕುದುರೆಯನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತಳಾಗು. ಓ ತರುಣಿ, ನಿನಗೆ ನಮ್ಮ ಜೊತೆ ಸೆಣಸಾಟ ಸಲ್ಲದು. ಬಲಗಾಚೆ ಮುಚ್ಚು ಬಾಯ್. ತರುಣಿಯರು ಸೆಣಸಿಲ್ಲ, ತರುಣಿಯರು ಷಷ್ಠಿ ವಿದ್ಯೆಗಳನ್ನು ಬಲ್ಲವನು ಎಂದು ತಿಳಿದಿದ್ದೆ. ಆದರೆ ನಾನು ತಿಳಿದುಕೊಂಡಷ್ಟು ದೊಡ್ಡ ಮೂಕೋವಿದ ನೀನಲ್ಲ. ನಿಜ ಹೇಳ, ನೀನೊಬ್ಬ ದೊಡ್ಡ ಮೂರ್ಖ. ಕಾಮಶಾಸ್ತ್ರದಲ್ಲಿ ಹೇಳಿದ್ದಾರೆ, ಹೆಣ್ಣಿನೊಂದಿಗಿನ ಯುದ್ಧದಲ್ಲಿ ಸೋಲು ಗಂಡಿಗಲ್ಲದೆ ಹೆಣ್ಣಿಗಲ್ಲ ಎಂಬುದು. ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ನನ್ನನ್ನ ವಿವಾಹವಾಗು, ನಿನ್ನ ಪುರುಷತ್ವವನ್ನು ಪ್ರಕಟಿಸು. ಇಲ್ಲವಾದಲ್ಲಿ ನನ್ನಂತೆ ಯುದ್ಧ ಮಾಡು. ಅರುಣಿ
ಸಾಲದು. ಕೈಯಲ್ಲಿ ಹಿಡಿದಿರುವ ಈ ಧನುಸರಗಳಿಂದ ಈ ಗಾಂಡೀವಿಯ ಪರಾಕ್ರಮವೆಂದು ತೋರಿಸುತ್ತೇನೆ. ಸಾವಿರ ವರ್ಷಗಳ ಕಾಲ ಯುದ್ಧ ಮಾಡಿದ್ದು ನಿನಗೆ ಜಯ ಸಿಗಲಿಕ್ಕಿಲ್ಲ. ಇವಳನ್ನು ವಿವಾಹವಾಗ ಇದೇನಿದು ಅಶರೀರವಾಣಿ? ಅಶರೀರವಾಣಿಯನ್ನು ಮೀರುವಾಗಿಲ್ಲ. ಓ ಪ್ರವೀಣೆ, ನಿನ್ನ ಇಟ್ಟ ಬೇಡಿಕೆ ನ್ಯಾಯಸಮ್ಮತವಾದದ್ದು. ಆದರೆ ನಾನೀಗ ಅಶ್ವಮೇಧ ಯಾಗದ ದೀಕ್ಷೆಯಲ್ಲಿರುವೆ. ನಿನ್ನನ್ನು ವರಿಸುವಂತಿಲ್ಲ. ಆದರೆ ನನ್ನ ಒಪ್ಪಿಗೆಯ ಸೂಚಕವಾಗಿ ಈಗೋ ಈ ಮುದ್ರೆ ಉಂಗುರ ಸಹಿತ ನಿನ್ನನ್ನು ಹಸ್ತಿನಾವತಿಗೆ ಕಳುಹಿಸುತ್ತಿದ್ದೇನೆ. ಧನ್ಯೋಸ್ಮಿ. ದಿಗ್ವಿಜಯವನ್ನು ಸಾಧಿಸಿದ ನಂತರ ನಿನ್ನನ್ನು ವಿವಾಹವಾಗುತ್ತೇನೆ. ಬಾಯಿ ಸಕಲ ಸೈನಿಕ ಸಹಿತ ಅಲ್ಲಿರುವ ವಜ್ರಪುರದ ರಸು ಘೋರ ಭೀಷಣನೆಂಬ ಸಲಿಸ ಅವನೊಳಿರುವ 3 ಕೋಟಿ ಕಾಳ ರಕ್ಕಸರೆಂಬುದ ಕೂಳಗೆ ಸಮಯ. ನಮ್ಮ ಗುರುಗಳಾದ ವೇದೋಹೋತ ಪುರೋಹಿತರ ಬಂದು ಹೇಳಿದ್ದಾರೆ, ನನ್ನ ತಂದೆಯಾದ ಒಂದಂತಹ ಭೀಮನ ತಮ್ಮ ಪಾರ್ಥ ನಮ್ಮ ಕಾಡಿನ ಬಳಿ ಬಿಡಾರ ಹೊಡಿದ್ದಾನಂತೆ. ಅವನ ಸೈನ್ಯವನ್ನು ಎಡೆಮುರಿ ಕಟ್ಟಿ ಅವನನ್ನು ಕೊಂದು ಅದ್ಭುತವಾದ ನರಮೇಧ ಎಂಬ ಯಾಗವನ್ನು ಕೈಗೊಳ್ಳಲಿದ್ದೇನೆ. ತಡ ಮಾಡುವವನಲ್ಲ. ಏನ್ ಮಾಡ್ತೀರಿ? ಬರುತ್ತೇನೆ. ಎಲ್ಲವನ್ನ ರಂಗು
ಬಕಾಸುರನ ಎಂದರೆ ನೀನೇ ಏನೋ? ಹೌದು. ಆ ಬಂಡಿ ಬೀಪನ ತಮ್ಮ ನೀನೇ ಏನೋ? ನಾನೇ. ಆದರೇನು? ನಿನಗಾಗಿಯೇ ಬಹಳ ದಿನಗಳಿಂದ ಕಾಯುತ್ತಿದ್ದೆ. ನಿನ್ನ ಗೋಡನ್ನು ತಿರುವಿ ನಿನ್ನ ರಕ್ತವನ್ನು ಘಟ 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 ಎಂದು ಕುಡಿದು ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಕೋರಲಿದ್ದೇನೆ. ನಿನಗೇಕೋ ನನ್ನ ಮೇಲೆ ಅಷ್ಟು ವೈರ? ನಿಮ್ಮಣ್ಣ ನನ್ನ ತಂದೆಯಾದ ಬಕಾಸುರನ್ನು ಕೊಂದ, ಹಾಗಾಗಿ ವೈರ. ಓ, ನೀನಾ ಬಕಾಸುರನ ಮಗನೇ? ನಿನ್ನ ತಂದೆ ಅನೀತಿವಂತ, ನಾವು ನೀತಿವಂತರು. ಅದಕ್ಕಾಗಿಯೇ ನನ್ನ ಅಣ್ಣ ನಿನ್ನ ತಂದೆಯನ್ನು ಕೊಂದ. ಈಗ ನಿನ್ನ ಸರದಿ. ನಿನ್ನ ತಂದೆ ಎಲ್ಲಿದ್ದಾನೆ? ಸ್ವರ್ಗದಲ್ಲಿದ್ದಾನೆ. ಮತ್ತೆ ಅಲ್ಲಿ ನಿನ್ನ ತಂದೆ ಒಬ್ಬನಿಗೆ ಬೇಸರವಾಗುವುದಿಲ್ವಾ? ಹೇಗೆ? ಮಗ ಭೂಮಿಗೆ ಭಾರವಾಗಿ ಇನ್ನೂ ಇಲ್ಲೇ ಇದ್ದಾನೆ ಅಂತ. ನಾನು ಬಾರವೇ? ಹೌದು, ನೀನು ಬಾರನೆ. ಅದಕ್ಕಾಗಿ ನಿನ್ನನ್ನು ನಿನ್ನ ತಂದೆ ಇದ್ದಲ್ಲಿಯೇ ಕಳಿಸುತ್ತೇನೆ. ಬಾ ಮುಂದೆ. ಅತ್ತವಾರಿದಿಯ ಘೋಷದಲ್ಲಿ ಪಕ್ಕುದು ಅಶ್ವ ಮಣಿಪುರಗೆ ಇತ್ತ ಮಣಿಪುರದಿ ಜವೀರೋ ಪ್ರೋನಯಮದಿಂದೊಲಗವನಿದ್ದ ತೈ ತೈ ತತ್ತಿನಂತೆ
ಬುದ್ಧಿ. ಹೇಳು, ಎಲ್ಲಿ ಅವನು ನೀನು? ನಾನ್ ಬುದ್ಧಿ ಕಾವಲಿ ಮೇಲಿರೋನು. ಸುಟ್ಟು ಹೋಗ್ಲಿಲ್ವೇನೋ? ಅಯ್ಯ, ನಾನು ಮಣಿ ದೋಸೆ ಕಾವಲಿ ಅಲ್ಲ ಬುದ್ಧಿ. ಮತ್ತೆ? ಅದೇ ಹೊರಗಡೆ ಇರೋ ದ್ವಾರದ ಬಾಗಿಲು ಕಾವಲು. ಓ, ದ್ವಾರಪಾಲಕ ನೀನು. ತಕ್ಕಳಿ ಅದೇಯ. ಹೇಳು, ಏನು ಸಮಾಚಾರ? ಅಯ್ಯೋ ಬುದ್ಧಿ, ಏನಂತ ಹೇಳ್ಬೇಕ್ರಿ ನಿಮಗ? ಅಲ್ಲೇ ಗಂಡ ಒಣಗಿದಂಗ ಆಗತ್ತದ, ಬಾಯಾರದ ಎದ್ಯಾಗ ಸೂಲಕ್ಕಿ ಕುಡ್ದಂಗ ಆಗತ್ತದ್ರಿ ಬುದ್ಧಿ. ಹೆದರಬೇಡ, ನಾನಿದ್ದೀನಿ, ಧೈರ್ಯವಾಗಿ ಹೇಳು. ಬುದ್ಧಿ, ಅಲ್ಲಿ ಅಲ್ಲಿ ಸೀನಾ ಬಂದೈತ್ರಿ ಬುದ್ಧಿ. ಯಾರು ಅವರು? ಹೊಸ? ಅಯ್ಯೋ ಅದ ರೀ, ಅದು ಕಾಲುದಳ, ಕುದುರಿ, ನಾಯಿ ಇದ್ದು ಬಿಡ್ರಿ. ಅದ ರೀ ಸೀನಾ. ಸೇನೆ? ಅದ ರೀ, ಅದ ಸೀನಾ ಬಂದೈತ್ರಿ ಬುದ್ಧಿ. ಎಲ್ಲಿಯ ಸೇನೆ? ಬುದ್ಧಿ ಆಲಿಸಬೇಕು. ಗಜಪುರದ ರಸನ ತಮ್ಮ ಪಾತ್ರ ಧೈರ್ಯದಿಂದ. ಗಜಪುರದ ರಸನ ತಮ್ಮ ಪಾತ್ರ. ಗಜಪುರ 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 ಗಜಪುರದ ರಸನ ತಮ್ಮ ಪಾತ್ರ. ಅವನ ತಮ್ಮ 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 ಪಾಠ. ಭರತಿಯಾಗದ ಹಯವಾಗುಂಡು, ಭರತಿಯಾಗದ ಹಯವಾಗುಂಡು. ಭರತಿ ನಮ್ಮುಪವನಕ್ಕೆ ಬಂದವನೇ, ಭರತಿ ನಮ್ಮುಪವನಕ್ಕೆ ಬಂದವನೇ. ಸಲಾಮು ಜಿ ಸಲಾಮು ಬುದ್ಧಿ ಸಲಾಮು 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 ತೆಕ್ಕೋ ಮಣಿಪುರ ಕೊಡೈತೆ ರಾಮ ನಿನ್ನ ಗತಿ ಮಾಡಿ ಹನು ನಿನ್ನಲಿ. ಎಲ್ಲಿಯ ಕುದುರೆ? ಅದೇ ಬುದ್ಧಿ ಕರ್ಪೂರದ್ದು. ಕರಿಪುರ? ಅದ ಅದ ಅದು ಗಜಬಸ್ಪುರ. ಏಯ್, ಗಜಪುರ? ಹುಣ್ರಿ ಹುಣ್ರಿ, ಅದ ನಿಮ್ಮ ಆಸ್ತಿನಾಸ್ತಿಪುರ. ಏಯ್, ಹಸ್ತಿನಾವತಿ? ತಕ್ಕಳಿ ಅದೇಯ. ಅಲ್ಲಿ ದೊರೆ ಅದನಲ್ಲ ಬುದ್ಧಿ, ಧರ್ಣಪ್ಪ. ಏಯ್, ಧರ್ಮರಾಯ? ಅವನೇ ಬುದ್ಧಿ. ಅವನ್ ತಮ್ಮ ಬಂದನ್ರಿ ಬುದ್ಧಿ. ಯಾರು? ಅವನ ರೀ, ಈ ಕಡೆ ಇಬ್ರು ಅಲ್ಲ, ಈ ಕಡೆ ಇಬ್ರು ಅಲ್ಲ, ಅವ ಮಧ್ಯ ಪಾಂಡವಿ. ಏಯ್, ಮಧ್ಯದವ? ಅವನ ಅದ ಬಾಲ ಐತ್ರಿ, ಅಲ್ಲಿ ಬಾಲ. ಏಯ್, ಅಯ್ಯ ಕೇಳು. ಅದ ಹಿಂದಲ್ರಿ, ಮುಂದೈತ್ರಿ ಬಾಲ. ಮುಂದೆ ಕೇಳು. ಅದ ರೀ, ಹಿಂದ ಮಾಕಿಲ್ರಿ, ಮುಂದೆ ದಾಕೈತ್ರಿ ಬಾಲ. ಮುಂದೆ ಕೇಳು. ಅವನ ರೀ ಮಧ್ಯದವ ಮಾಂಸ ಮಾರ್ತ ಬಂದನ್ರಿ ಬುದ್ಧಿ. ಮಹಾಸಮರ್ಥ? ಹ್ಞೂನ್ರಿ, ಅವನ ಮಾಂಸ ಮಾರ್ತ ಬಂದನ. ಮಹಾಸಮರ್ಥ? ಅದ ರೀ ಬುದ್ಧಿ, ಮೂರು ಲೋಕದ ಗೂಂಡ. ಅವನವನ ಹರಿಪುರ ಮಾರ್ತಾಂಡ. ರೀ ಇರ್ಬೋದು ಬಿಡ್ರಿ. ಅವನು ಅವನ ಪಾತ್ರ ಬಂದನ್ರಿ ಬುದ್ಧಿ. ಅವನ ಪಾತ್ರ ಬಂದನ್ರಿ ಬುದ್ಧಿ. ಅವನೊಬ್ಬನೇ ಬಂದಿದ್ದಾನೇನೋ? ಅಯ್ಯೋ, ಅವನೊಬ್ಬನಿಗೆ ಬರಕ್ ಅಷ್ಟೆಲ್ಲ ಇದ್ಬಿಡ್ರಿ ಧೈರ್ಯ. ಮತ್ತೆ ಅವನಿಂದ ಒಂದು ಸೀನ ಐತ್ರಿ ಬುದ್ಧಿ. ಸೇನೆ? ಅದ ಬುದ್ಧಿ, ಅಲ್ಲಿ ಮುಂದ ಅದು ಒಂದು ಏನೈತ್ ನೋಡ್ರಿ, ಅದು ಮುಂದು ಬಾಲ ಹಿಂದು ಬಾಲ, ಮುಂದು ಬಾಲ ಹಿಂದು ಬಾಲ. ಮುಂದೆ ಇರೋದು ಸೊಂಡಿಲು. ನೀವೇ ಮೇಲೆ ಇರ್ತಾರ ನೋಡ್ರಿ. ಬಗಲಾಗ ಒಂದು ಕುದುರೆ ಐತ್ರಿ ಬುದ್ಧಿ. ಕುದುರೆ? ನೋಡ್ರಿ, ಆ ಕುದುರೆ ತಲೆ ಮ್ಯಾಗ ಒಂದು ಲೇಖನ ಐತ್ರಿ ಬುದ್ಧಿ. ಲೇಖನ? ಎಲ್ಲಿದೆ ಅದು? ಏನ್ ನೋಡ್ರಿ ಕುದುರೆ ತಲೆ ಮ್ಯಾಗ ಬುದ್ಧಿ. ಏನು ಮಾಡೋದ್ರಿ ಬುದ್ಧಿ? ನನಗಂತ್ರ ಹಂಚಿಗೆ ಬರಾಕತ್ತದ್ರಿ. ಮುಂದ ಕುದುರೆ, ಇಂದ ಸೇನ, ಇಂದ ಸೇನ, ಮುಂದ ಕುದುರೆ ಬುದ್ಧಿ. ನನಗಂತ್ರ ಭಯ ಆಗಕತ್ತದ್ರಿ. ಜೀವ ಕಾಪಾಡಬೇಕ್ರಿ ಬುದ್ಧಿ. ಹೆದರಬೇಡ, ನಾನಿದ್ದೀನಿ, ಧೈರ್ಯವಾಗಿ ಹೋಗು. ಅದನ್ನ ನಾನು ನೋಡಿಕೊಂಡು
ಇಷ್ಟರಕ್ಕೆ ಕುದುರೆಯನ್ನ ಕಟ್ಟಿ ಕಾವಲಿಗಿರಿಸಿದ್ದೇನೆ. ಎಲ್ಲ ಮಂತ್ರಿಗಳು ಬಂದಿದ್ದಾರೆ. ಆದರೆ ಅಷ್ಟಪ್ರಧಾನರಲ್ಲಿ ಜ್ಯೇಷ್ಠ ಮಂತ್ರಿಗಳೇ ಬಂದಿಲ್ಲವಲ್ಲ. ಯಾರಲ್ಲಿ ಅವರನ್ನ ಬರಹೇಳಿ. ಪ್ರಭುಗಳಿಗೆ ವಂದಿಸಿಕೊಂಡಿದ್ದೇನೆ. ಅವಸರ ಓಲಗವನಿದ್ದ ಕಿಳ ರಾಯರ ಜಾಲವನ್ನು ಮನ್ನಿಸುತ್ತ ಫಲ್ಗುಣಿ. ಓಲಗವನಿತ್ತು ಅಖಿಳ ರಾಯರ ಜಾಲವನ್ನು ಮನ್ನಿಸುತ್ತ ಫಲ್ಗುಣಿ. ಮೂಲ ಮಂತ್ರಿ ಸುಬುದ್ಧಿಯೊಡನಿ ಜರಗಿ ಇಂದಂಡ ಆರವಾಜಿ ಕೋಟಿಗರಿ ಆರವಾಜಿ ನೋಡಿರೈ ತತ್ತೈತಯ ಆರವಾಜಿ ನೋಡಿರಯ್ಯ ವೀರಮಂತ್ರೀಶ. ಆರವಾಜಿ ಆರವಾಜಿ ನೋಡಿರಯ್ಯ ವೀರಮಂತ್ರೀಶ. ಗಾರು ಆಗದಿರಿ ಕಂಡು ಪೂರಿ ಮಾತಲದ ಕಂಡು. ಆರವಾದಿ ಆರವಾದಿ ನೋಡಿರಯ್ಯ ವೀರಮಂತ್ರಿ. ಮಂತ್ರಿ ಸುಬುದ್ಧಿಗಳೇ, ಪ್ರಭುಗಳೇ. ಚಾರಕರಾಡಿದ ಮಾತು. ಪುರದ ಹೊರಭಾಗದಲ್ಲಿ ಯಾವುದೋ ಸೇನೆ ಬಂದಿದೆಯಂತೆ. ಓಹೋ, ಆ ಸೇನೆಯ ಮುಂಭಾಗದಲ್ಲಿ ಒಂದು ದಿವ್ಯ ಕುದುರೆ ಇದೆಯಂತೆ. ಹೌದೇ? ಆ ಕುದುರೆ ಹಣೆಯ ಮೇಲೆ ಒಂದು ಲೇಖನವಿದೆಯಂತೆ. ಆ ಕುದುರೆ ಎಲ್ಲಿಯದು? ಅದರ ಹಣೆಯ ಮೇಲಿರುವ ಲೇಖನವೇನು ತಿಳಿದುಕೊಳ್ಳುವುದಕ್ಕಾಗಿ ಮಲ್ಲಭಟರನ್ನೊಳಗೊಂಡೋಗಿ ಆ ಲೇಖನವನ್ನು ತೆಗೆದುಕೊಂಡು ಬನ್ನಿ. ಸರಿ. ಹಾಗೆ ಪ್ರಭುಗಳೇ, ಲೇಖನ. ಮಂತ್ರಿಗಳೇ, ನೆರೆದಿರುವವರಿಗೆಲ್ಲರಿಗೂ ತಿಳಿಯುವಂತೆ ವಾಚಿಸಿ. ಹಾಗೆ ಆಗಿ. ಸೋಮ ವಂಶಜ ಸಾಧು ಗುಣಧೀರ ಯಮಜಾತ ಭೀಮ ಬಲಾನ್ವಿತ. ಸೋಮ ವಂಶಜ ಸಾಧು ಗುಣಧೀರ ಯಮಜಾತ ಭೀಮ ಬಲಾನ್ವಿತ. ಭೂಮಿ ಗದಿಕವಾದ ಭೂಮಿ ಪಾಲರ ಶ್ರೇಷ್ಠನೋ. ಹತ್ತಿನ ಭೂರಪತಿ ಸ್ವಸ್ಥದಿಂದಲೀ ಪಡೆದು ವಿಸ್ತಾರದಲ್ಲಿ ನಡೆಸಿದಯ ಭಯವಿದು ಶಕ್ತಿಗಾರರು ಕಟ್ಟುವುದು. ಪ್ರಭುಗಳೇ, ಇದರಲ್ಲಿ ಮೊದಲಿಗೆ ಸ್ವಸ್ತಿ ಶ್ರೀ ಅಂತ ಬರೆದಿದ್ದಾರೆ. ಹಾಗಾಗಿ ಶುಭ ಸೂಚಕ. ಪ್ರಪಂಚದಲ್ಲೇ ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಜನಿಸಿದ ಧರ್ಮರಾಯ ತನ್ನ ಬಂಧು ಹತ್ಯಾ ದೋಷವನ್ನು ನಿವಾರಣೆಗೊಳಿಸಲು ಕೈಗೊಂಡ ಅಶ್ವಮೇಧ ಯಾಗದ ಕುದುರೆಯಂತಿದು. ಅವರು ಮಾಡುತ್ತಿರುವ ಈ ಧರ್ಮಕಾರಕ್ಕೆ ಸದ್ಧರ್ಮಿಗಳು
ಅರ್ಜುನನ ಬಳಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಸಹಕರಿಸಬೇಕಂತೆ. ಇಲ್ಲವಾದಲ್ಲಿ ಅರ್ಜುನನೊಂದಿಗೆ ಯುದ್ಧ ಮಾಡಬೇಕಂತ ಬಂದಿದ್ದಾರೆ. ಒಮ್ಮೆ ಅವಲೋಕಿಸಿ. ಸರಿ, ಹಾಗೆ ಹಾಗೆ. ಚಿತ್ರಾಂಗದೇಯ ನಂದನ ಚಿತ್ರಾಂಗದೇಯ ನಂದನ ಓಲೆಯ ನೋಡಿ ವಿಚಿತ್ರ ಆಯಿತು ಎಂದನು. ಓಲೆಯ ನೋಡಿ ವಿಚಿತ್ರವಾಯಿತು ಎಂದನು. ಹಸ್ತಿನಪುರಪತಿ ಎನಗೆ ಒಡೆಯನಲ್ಲ. ಹಸ್ತಿನಪುರಪತಿ ಎನಗೆ ಒಡೆಯ ಅಲ್ಲ. ತದಿದಂ ತದೈದಂ ಹಸ್ತಿನಪುರಪತಿ ಎನಗೆ ಒಡೆಯ ಅಲ್ಲ. ಹಸ್ತಿನಪುರಪತಿ ಎನಗೆ ಒಡೆಯನಲ್ಲ. ಸ್ವಸ್ತಿರವೇನೋ ಪಾಂಡವರು ಕಾಶೀವನಂತೆ. ಸ್ವಸ್ತಿರವೇನೋ ಪಾಂಡವರು ಕಾಶೀವ ಅಂದೇ. ಚಿತ್ರಾಂಗದೇಯ ನಂದನ ಓಲೆಯ ನೋಡಿ ಚಿತ್ರವಾಯಿತು. ಧಿಂತೋಂತ ಧಿಂತೋಂತ ಧಿಂತೋಂತೈರದೆ. ಮಂತ್ರಿಗಳೇ, ಪ್ರಭುಗಳೇ, ಇದೇನು ವಿಚಿತ್ರವಾಗಿದೆ ಈ ಓಲೆಯ ವಿಷಯ? ಆ ಪಾಂಡವರು ಶಿವನಂತೆ ಸ್ಥಾಣುಗಳೇ, ಶಿವನಂತೆ ಸುತ್ತಿರಲೆ. ಪರಾಕ್ರಮವೇನು ಪಾಂಡವರಿಗೆ ಮಾರಿಹುದೆ? ಮಂತ್ರಿಗಳೇ, ಪ್ರಭುಗಳೇ, ನಮ್ಮ ಪರಾಕ್ರಮವೇನು ಎಂಬುದನ್ನ ಈ ಜಗತ್ತಿನ ಮುಖಕ್ಕೆ ತಿಳಿಸಬೇಕಾಗಿದೆ. ಆ ಕುದುರೆಯನ್ನು ಬಂಧಿಸಿ ಯುದ್ಧಕ್ಕೆ ಸಿದ್ಧರಾಗಿ. ಯಾರಲ್ಲಿ ಕುದುರೆಗಳನ್ನ ಕಟ್ಟಿ ಕಾವಲಿರಿಸಿ. ಮಂತ್ರಿಗಳೇ, ನಾಳೆ ಮುಂಜಾನೆ ಪಾಂಡವ ಸೇನೆಯೊಂದಿಗೆ ನಮ್ಮ ಯುದ್ಧ. ಎಲ್ಲರೂ ಸಿದ್ಧರಾಗಿರಿ. ಚಿತ್ರಾಂಗದೆಯ ಕೃತಿಯು ಹೋಗಿದ ಶ್ರವ ತಡೆದ ಪಾರ್ಥಿಯ ಟಿವಿಯನ್ನು ನೋಡುತ್ತ ಮರೆಯಲಿ ನಿಂದು ನೋಡಿ ಭಯಗೊಂಡು ತುರಗ ಲಿಖಿತ ಗಾಳಿ ತರುಣಿ ಕಾಟಗಿ ಕೇಳಿ. ತುರಗ ಲಿಖಿತ ಗಾಳಿ ತರುಣಿ ಕಟಗಿ ಕೇಳಿ. ಅರಸಿಗರು ಎಂದು ತೊಲಿತದಿಂದಲೇ ಅರಸಿಗರು ಹಲೆಂದು ತೊಲಿತದಿಂದಲೇ ಬಂದು ಹರುಷದಿಂದಲೇ ಬಂಧಿ ತಂಧಿ 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 ತಗಚಿನ ತಗಚಿನ ತಗಲಿ ತಗಲಿ ಕರುಣಿ ಕಟಗಿ ಕೇಳಿ. ಅರಸಿಗರು ಹಲೆಂದು ತೊಲಿತದಿಂದಲೇ ತೊಲಗಲಿ ಕಿಟಕಲಿ ಕರುಣಿ ಕಟಗಿ ಕೇಳಿ. ಅರಸಿಗರು ಹಲೆಂದು ತೊಲಿತದಿಂದಲೇ ಹರುಷದಿಂದಲೇ ಬಂದು. ಅಮ್ಮ, ವಂದಿಸಿಕೊಂಡಿದ್ದೇನೆ. ಓ ಸಖಿ, ಎದ್ದೇಳೆ. ಏನೇ ಇಷ್ಟು ಅವಸರದಿಂದ ಬಂದೆಯಲ್ಲ? ಅಮ್ಮ, ಲಾಲಿಸಬೇಕು. ಮಾತೆಯನ್ನ ಭಿನ್ನ ಮಾತೆಯನ್ನ ಭಿನ್ನ ಪ್ರೀತಿಯಿಂದ
ಗಣೇಶ ಇಂದು ಕುಲ ಜಾತರು ಧರ್ಮಾನುಜರಂತೆ ಯಾಗ ಪರಚಿಸಿ ಕಪ್ಪಗಾಗಿ ಭಯಗೊಂಡು ಪಾತ ಯಾಗವ ರಚಿಸಿ ಕಾಗಿ ಭಯಗೊಂಡು ಪಾತ ಸಾಗಿ ಬಂದ ಮೇಲೆ ಸುಳ್ಳಲ್ಲ ಸುಗುಣಿ ಶೀಲೆ ಪಾತ ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ್ಲ ಸುಗುಣಿ ಶೀಲೆ ಮಾತೆಯನ್ನ ಭಿನ್ನ ಭಾವ ಪ್ರೀತಿಯಿಂದ ಲಾಗಿ ದೀಪಿನ ಅಮ್ಮ, ಏನೇ ಸಖಿ, ನಿಮ್ಮ ಬಳಿ ಒಂದು ವಿಷಯವನ್ನು ಹೇಳಬೇಕೆಂದು ಬಂದಿದ್ದೇನಮ್ಮ. ಏನೇ ಅದು ವಿಷಯ? ನಮ್ಮ ನಾಡಿನಲ್ಲಾದ ಬೆಳವಣಿಗೆಯನ್ನು ತಿಳಿದಿದ್ದೀರೇನಮ್ಮ? ಏನೇ ಸಖಿ ಅದು? ನಮ್ಮ ನಾಡಿಗೆ ಒಂದು ಕುದುರೆ ಬಂದಿದೆ ಅಮ್ಮ. ಮಣಿಪುರಕ್ಕೆ ಅದೆಷ್ಟೋ ಕುದುರೆ ಬರುತ್ತದೆ, ಅದೆಷ್ಟೋ ಕುದುರೆ ಹೋಗುತ್ತದೆ. ಅದನ್ನೆಲ್ಲ ಲೆಕ್ಕ ಇಡ್ಲಿಕ್ಕೆ ಜನ ಇದ್ದಾರಲ್ಲಮ್ಮ. ಹಾಗಲ್ಲಮ್ಮ, ಬಂದಿರುವಂತ ಕುದುರೆಯಲ್ಲಿ ಒಂದು ವಿಶೇಷತೆ ಇದೆ ಅಮ್ಮ. ಕುದುರೆ ಒಂದು ವಿಶೇಷವೇ. ಏನೇ ಅದು? ಪಂಚವರ್ಣ ಏಕಕರ್ಣದ ಕುದುರೆ ಅಮ್ಮ. ಅಂದರೆ ಅಶ್ವಮೇಧದ ಕುದುರೆ. ಹೌದಮ್ಮ. ಎಲ್ಲಿಯದಂತೆ ಆ ಕುದುರೆ? ಬೇರೆ ಎಲ್ಲಿಯದ್ದು ಆಗಿದ್ದರೆ ನಾನು ನಿಮ್ಮ ಬಳಿ ಮತ್ತೆ ಹೇಳ್ತಿರ್ಲಿಲ್ಲ ಅಮ್ಮ. ಮತ್ತಿನ್ನೆಲ್ಲಿಯದ್ದೆ? ಹಸ್ತಿನಾವತಿಯ ಕುದುರೆ ಅಮ್ಮ. ಆ ಕುದುರೆಯ ರಕ್ಷಣೆಗಾಗಿ ಯಾರು ಬಂದಿದ್ದಾರೆ? ಆ ಕುದುರೆಯ ರಕ್ಷಣೆಗಾಗಿ ಹಸ್ತಿನಾವತಿಯ ದೊರೆ ಧರ್ಮರಾಯನ ತಮ್ಮ ತ್ರಿಲೋಕ ವಿಜಯಿ 3 ಲೋಕದ ಗಂಡ ಪಾರ್ಥ ಬಂದಿದ್ದಾನಮ್ಮ. ನೀ ಮಾಡುವ ಮಾತು ನಿಜವೇನೆ? ಮಿತ್ರೆ ಕಟಕಿಯ ನುಡಿಯ ಕೇಳುತ್ತ ಮಿತ್ರೆ ಕಟಕಿಯ ನುಡಿಯ ಕೇಳುತ್ತ ಚಿತ್ತದಲ್ಲಿ ಬಲಿತೋಷವ ತಾಳುತ್ತ ಮತ್ತೆ ಚಿತ್ರಾಂಗದೆಯು ಕೇಳಿದಳು ಅರ್ಜುನನ ಹದನ ಮತ್ತೆ ಚಿತ್ರಾಂಗದೆಯು ಕೇಳಿದಳು ಅರ್ಜುನನ ಹದನ ಹೌದೇನೆ? ಅಹುದೇ ಎನ್ನಯ ರಮಣ ಪೇಳೆಲೆ ಗದಿ ತಾಗೋ ಗಿಡತ ಅಹುದೇ ಎನ್ನಯ ರಮಣ ಪೇಳೆಲೆ ಸಖಿ ಅಹುದೇ 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 ಎನ್ನಯ ರಮಣ ಪೇಳೆಲೆ ಸಖಿ ಅಹುದೇ ಎನ್ನಯ ರಮಣ ಬಹುದೇನೆ ಪಾಕರಂ ಆತನ ಕಾಣದೆ ಬಹುದೇನೆ ಪಾತರಂ ಆತನ ಕಾಣದೆ ಬಹುದೀನವಾಯಿತು ಬಳಲಿ ಬೆಂಡ ಧೀನು ಅವನೇ ಪಾತನೆ ಮಾತನ ಕಾಣದೆ ಬದಿನವಾಯಿತು ಬಳಲಿ ಬಳಲಿ ಬೆಂಡೇನು ಬಳಲಿ ಬೆಂಡೇನು ತದಿದಂ ತದಿದಂ
ದಿನ ದಿನ ದಿಕ್ಕಂಗದ ದಿನ ದಿನ ದಿಕ್ಕಂಗದ ದಿನ ಹೌದೇನೆ ನೀನಾಡುವ ಮಾತು ನಿಜವೇನೆ? ಮತ್ತೆ ನಾನು ಯಾವತ್ತಾದ್ರೂ ಸುಳ್ಳು ಹೇಳ್ತೇನಾ? ಅರ್ಜುನ ಬಂದ ವಿಚಾರವನ್ನು ಇನ್ನೊಮ್ಮೆ ಹೇಳೆ, ಮತ್ತೊಮ್ಮೆ ಹೇಳೆ, ಇನ್ನೊಮ್ಮೆ ಅಲ್ಲ ಮತ್ತೊಮ್ಮೆ ಅಲ್ಲ, ಮತ್ತೆ 10 ಸಾರಿ ಹೇಳ್ಬಹುದು. ಕೇಳಿದರೆ ನಿಮಗೇನು ಸಂತೋಷ ಆಗ್ತದೆ, ಹೇಳಿದರೆ ನಮಗೂ. ನಿನಗೆ ಸಂತೋಷ ಆಗೋದಕ್ಕೆ ಏನು ಬೇಕಂತ ನನಗೆ ತಿಳಿದಿಲ್ವೇನೆ? ಚಂದ್ರ ಗಾವಿಯ ಶಾಲೆ ಓಡುವೆ ಚಂದ್ರ ಗಾವಿಯ ಶಾಲೆ ಕೊಡುವೆ ನೋಡಿ ಚಂದ ದಿಂದಲಿ ಬಾಲೆ ಕೊಡುವೆ ನೋಡಿ ಚಂದ ದಿಂದಲಿ ಬಾಲೆ ಇಂದ್ರ ನಂದನ ಇರಾಗಿ ಮಣಿಪುರಕ್ಕೆ ಇಂದ್ರ ನಂದನ ಇರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರ್ತೆ ಇಂದ್ರ ನಂದನ ನಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ಎಂದೆಂಬ ವಾರ್ತೆ ಅಹುದೆ ಅಹುದೆ ತಥಿತಂ ತಥೈತಂ ತಥಿತಂ ಹೊಸದಾಗಿ ತಂದಿಟ್ಟಂತಹ ಚಂದ್ರಗಾವಿಯ ಶಾಲೆಯನ್ನೇ ನಿನಗೆ ಕೊಡ್ತೇನೆ. ಆ ಅರ್ಜುನನೇ ಬಂದ ಮೇಲೆ ಈ ಉಡುಗೆ ತೊಡುಗೆಗಳೆಲ್ಲ ನನಗೆ ಬೇಕೇನೆ? ಅಯ್ಯೋ ಅಮ್ಮ, ಈ ಜನ ಸರಿ ಇಲ್ಲಮ್ಮ. ನೀವು ಕೊಟ್ಟ ಅಷ್ಟು ದೊಡ್ಡ ಸೀರೆನೇನಾದ್ರು ನಾನು ಉಟ್ಕೊಂಡು ಹೋದೆ, ಇದೆಲ್ಲೋ ಅಮ್ಮನವರಿಂದ ಕದ್ದು ತಂದಿರಬೇಕು ಅಂತ ಜನ ನನ್ನ ಆಡಿಕೊಳ್ತಾರಮ್ಮ. ಅದಕ್ಕೆ ಒಪ್ಪುವಂತಹ ಹಸ್ತ ಕಡಗವನ್ನು ಕೊಡ್ತೇನೆ. ಅದರ ಜೊತೆಗೆ ವಡ್ಯಾಣ, ತೋಳ್ಬಂದಿ, ಕಿವಿಗೆ ವಜ್ರದ ಓಲೆ, ನೆತ್ತಿಯ ಬೊಟ್ಟು ಎಲ್ಲವನ್ನೂ ನಿನಗೆ ಕೊಡ್ತೇನೆ. ನನ್ನ ರಮಣ, ನನ್ನ ಅರ್ಜುನ ಬಂದ ವಿಚಾರವನ್ನು ಇನ್ನೊಮ್ಮೆ ಹೇಳೆ, ಮತ್ತೊಮ್ಮೆ ಹೇಳೆ, ಮತ್ತೆ ಮತ್ತೆ ಹೇಳೆ. ಅಮ್ಮ, ನಾವು ಹೆಚ್ಚು ಸಂತೋಷ ಪಡುವಂತಿಲ್ಲಮ್ಮ. ತಾಯಿಗೆ ಪಾಲು ಗುಣನ ಗಾಯ ಎಂದರಿಯದೆ ತಾಯಿಗೆ ಪಾಲು ಗುಣನ ಜಾಯ ಎಂದರಿಯದೆ ಆಯ ತಪ್ಪಿತು ಮುಂದು ಆಯ ಇದಕ್ಕೆ ಆಯ ತಪ್ಪಿತು ಮುಂದು ಆಯ ಏನಿದಕ್ಕೆ ಚಿತ್ರಾಂಗದೆಯ ನಿನ್ನ ಪುತ್ರವಾಜಿಯ ಕಟ್ಟಿ ಮಂತ್ರಿಗೋಲೇದ ಹರನೇಂದ್ರ ಗೋಪದಲ್ಲಿ ಸೇನೆ ಗಪ್ಪಾಣೆ ಕೊಟ್ಟು ತಾನೆ ಅರ್ಜುನ ನೋಟ್ಟು ಮುಂಜಾನೆ ನಿಲ್ಲುವ ಮರಿಯಾನೆ ಧೀನ. ಅಮ್ಮ, ಒಂದು ಮೋಸ ಆಗಿದೆ ಅಮ್ಮ. ಏನೇ ಅದು? ಬಂದಿರುವಂತಹ ಪಾರ್ಥ
ಆಗ್ತದಮ್ಮ. ಮುಂದೇನು ಮಾಡೋದಮ್ಮ? ಹೌದೇ? ನೀನು ಇದರ ಬಗ್ಗೆ ಯೋಚಿಸಬೇಡ. ಇದು ತಿಳಿಯದೇ ಆದ ಪ್ರಮಾದ. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಈಗ ನನ್ನ ಮಗನೆಡೆಗೆ ತೆರಳುತ್ತೇನೆ. ಆಗಲಿ ಅಮ್ಮ. ಸಿಂಗರಿಸಿ ಉರಗೇಂದ್ರ ನಂದನೆ ಅಂಗಜನ ಮದದಾನೆ ಎಂದದಿ ಬಂದಳು ಮಗನ ಬಳಿಗಾಗಿ ಬಂದಳು ಮಗನ ಬಳಿಗೆ ವಂದಿಸಿ ಬರುವನ ಅಮ್ಮ ಅಮ್ಮ ಉಳಿಸಿಕೊಂಡಿದ್ದೇನೆ. ತೊಲಗಾಚೆ. ಇದೇನು ಆಶ್ಚರ್ಯ? ಅಮ್ಮನ ಪಾದಕ್ಕೆ ಹೊಂದಿಸಲು ಹೋದರೆ ಕೋಪದಿಂದ ಕಿಡಿಕಿಡಿ ಎನ್ನುತ್ತಿದ್ದಾರಲ್ಲ. ಅಮ್ಮ, ನನ್ನ ಯಾವ ಅಪರಾಧಕ್ಕಾಗಿ ನನಗೆ ಈ ಶಿಕ್ಷೆ? ಮುಖ ತೋರಿಸಬೇಡ ನೀನು. ತೊಲಗಾಚೆ. ಅಮ್ಮ, ಮೋಡವೇ ಕೆಂಡದಂತೆ ಮಳೆ ಸುರಿದರೆ ಕಾಪಾಡುವವರು ಯಾರಮ್ಮ? ಎತ್ತ ತಾಯಿಯಾದ ನೀವೇ ನನ್ನ ಮೇಲೆ ಹೀಗೆ ಕೋಪ ಮಾಡಿಕೊಂಡರೆ ನನಗೆ ಮಾರ್ಗದರ್ಶನ ನೀಡುವವರು ಯಾರಮ್ಮ? ಯಾಕಮ್ಮ ಈ ಕೋಪ? ಹೇಳಮ್ಮ. ಮಗನೇ, ಮಗನೇ ನೀ ಮತಿಗೆಟ್ಟು ನಡೆಬಾರೆ ಏ ಮಗನೇ ನೀ ಮತಿಗೆಟ್ಟು ನಡೆಬಾರೆ ಮಗನ ಬಾಜಿಯ ತಡೆವ ಕುಂದಿ ಮಗನ ವಾಜಿಯ ಕಟ್ಟಿ ತಡೆವ ಸೊಗಸೆ ಸಿಂಹದೊಡನೆ ವೃಷಭಕ್ಕೆ ಸೆಣಸು ಸೊಗಸೆ ಸಿಂಹನೊಡನೆ ವೃಷಭಕ್ಕೆ ಸೆಣಸು ಹಾಗೆ ಮಿಗುವರಿದರೆ ಬದುಕು ದ್ಯಾರೆ ಹಾಗೆ ಮಿಗುವರಿದರೆ ಬದುಕು ಮಗನೇ. ಅಮ್ಮ, ವೃಷಭ ಒಂದು ಸಿಂಹದೊಡನೆ ಕಾದಾಡಿ ಗೆಲ್ಲುವುದಕ್ಕೆ ಸಾಧ್ಯವೇ ಮಗನೇ? ಖಂಡಿತ ಸಾಧ್ಯ ಇಲ್ಲಮ್ಮ. ಹಾಗಿರುವಾಗ ತ್ರಿಲೋಕ ವಿಜಯ ಎನಿಸಿರುವಂತಹ ಆ ಸಿಂಹದಂತಿರುವ ಅರ್ಜುನನೊಡನೆ ಯುದ್ಧಕ್ಕೆ ಹೊರಟಿದ್ದೀಯಲ್ಲ, ಇದು ಸರಿಯೇ ಕಂದ? ಅಮ್ಮ, ನಾನು ಮರಿಸಿಂಹವೇ ಅಲ್ಲವೇ ಅಮ್ಮ? ಮಗು, ಆ ಸಿಂಹದಂತಿರುವ ಪಾರ್ಥದೇವರು ನಿನ್ನ ತಂದೆ. ಈ ಸಾಮ್ರಾಜ್ಯ ಸಹಿತ ಆ ಅಶ್ವವನ್ನು ಒಪ್ಪಿಸಿ ಅವರನ್ನು ಈ ಅರಮನೆಗೆ ಕರೆದು ತಾಕಂದ. ಅಮ್ಮ, ಕ್ಷತ್ರಿಯ ಪದಕ್ಕೆ ಅನುಗುಣವಾಗಿ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಆಹ್ವಾನಿಯುತ್ತೆ. ಆದರೆ ಪಾರ್ಥ ನನ್ನ ತಂದೆ ಎನ್ನುವ ವಿಚಾರ ನನಗೆ ತಿಳಿದಿರಲಿಲ್ಲ. ಅಮ್ಮ, ಈಗ ಕೇಳುತ್ತೇನೆ, ಪಾರ್ಥ ನನ್ನ ತಂದೆ ಹೇಗಮ್ಮ? ಕಂದ ಕಂದ ಕೇಳೋ ಪಾರ್ಥ ಅಂದು ತೀರ್ಥ ಯಾತ್ರೆಗೆ ರೆಡ್ಡ ಕೈಯ ಕಂದ ಕೇಳೋ ಪಾರ್ಥ ಅಂದು ತೀರ್ಥ ಯಾತ್ರೆಗೆ ಅಂದು ತೀರ್ಥ ಯಾತ್ರೆಗೆ ಬಂದು ಕೂಡಿದ ನಿನ್ನ ಮಿಂದಾರು ದಿವಸ ಬಂದು ಕೂಡಿದ ನಿನ್ನ ಮಿಂದಾರು ದಿವಸ ಇಂದು ಕುಲಜ ಒಲಿದೊಂದು ಗರ್ಭವತಾದೆ ಇಂದು ಕುಲಜ ಒಲಿದೊಂದು ಗರ್ಭವತಾದೆ ತಂದೆ ಗೋಪಿ ಸುರಾಜ ಎಂದಾಳ ಧೀಮಿನ ಜನನೀ
ಮನೆಗೆ ಬಂದ ಸಂದರ್ಭದಲ್ಲಿ ಅವರು ನನ್ನನ್ನು ನೋಡಿದರು. ನಾನು ಅವರನ್ನು ನೋಡಿದೆ. ನಮ್ಮಿಬ್ಬರ ಮನ ಒಂದಾಯಿತು. ತಂದೆಯವರ ಅಪ್ಪಣೆಯನ್ನು ಪಡೆದು ನಾವಿಬ್ಬರು ವಿವಾಹವಾದೆವು. ಆ ನಂತರ ಅವರು ಹಸ್ತಿನಾವತಿಗೆ ತೆರಳಿದರು. ಹೀಗಾಗಿ ಅವರು ನಿನ್ನ ತಂದೆ ಕಂದ. ಅಮ್ಮ, ಪ್ರಮಾಣವನ್ನು ತಿದ್ದುಕೊಂಡು ಮಾಡಬೇಕಾದ ವ್ಯವಸ್ಥೆಯನ್ನ ಮಾಡುತ್ತೇನೆ ಅಮ್ಮ. ನೀವು ಅವರ ನಿರೀಕ್ಷೆಯಲ್ಲೇ ಇರಿ. ನಾನಿನ್ನು ಹೋಗಿ ಬರುತ್ತೇನೆ ಅಮ್ಮ. ಮಂಗಳವಾಗಲಿ. ಮಂತ್ರಿಗಳೇ, ಪ್ರಭುಗಳೇ. ಮಂತ್ರಿಗಳೇ, ಆ ಪಾರ್ಥ ನನ್ನ ತಂದೆಯವರಂತೆ. ಹೌದೇ? ಯಾರು ಹೇಳಿದ್ದು? ನನ್ನ ತಾಯಿಯವರು ಹೇಳಿದ ಮಾತು. ಅಮ್ಮ ಹೇಳಿದ? ಹಾಗಾದ್ರೆ ಸರಿಯೇ. ಮುಂದೇನು ಮಾಡುವುದು? ರಾಜ ರಾಜಾಧೀಶ ಹರಿತರ ಮಗದು ದೋಷ. ರಾಜ ರಾಜಾಧೀಶ ಹರಿತರ ಮಗದು ದೋಷ. ಬಾಜಿ ಕಟ್ಟಿದರೇನು ಪರಿಹರಿಪೆ ನಾನು. ತಾಯಿ ಹೇಳಿದ ಮೇಲೆ ತಪ್ಪು ತಿಳಿಯಿತು ನನಗೆ. ಕಾಯಬೇಕೆಂದ ಭಯವಿತ್ತು ನನಗೆ. ಪ್ರಭುಗಳೇ, ನಮಗೆ ವಿಷಯ ತಿಳಿದಿರಲಿಲ್ಲ. ಅಮ್ಮ ಹೇಳಿದ ಮೇಲೆ ನೀವು ನಮ್ಮ ತೀರ್ಥರೂಪರೆಂದು ತಿಳಿಯಿತು. ಹಾಗಾಗಿ ಹಯವನ್ನು ಕಪ್ಪ ಕಾಣಿಕೆಯನ್ನು ಇಟ್ಟಿದ್ದೇವೆ, ಸ್ವೀಕರಿಸಬೇಕು. ಹಾಗೆಲ್ಲ ಮಾಡಿದ್ರೆ ತಪ್ಪಾಗಕ್ಕಿಲ್ಲ. ಏನು ತಪ್ಪಾಗ್ಲಿಕ್ಕಿಲ್ಲ. ಸರಿ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಹಾಗಾದ್ರೆ ಮುಂದೇನು ಮಾಡುವುದು? ಯಾರಲ್ಲಿ ಮುತ್ತು ರತ್ನ ವಜ್ರ ವೈಢೂರ್ಯ ಎಲ್ಲವೂ ಕಪ್ಪ ಕಾಣಿಕೆಗಾಗಿ ಸಿದ್ಧವಾಗಲಿ. ಹಾಗಾದ್ರೆ ಒಳ್ಳೆಯದೇ. ಜನಕ, ವಂದಿಸಿಕೊಂಡಿದ್ದೇನೆ. ನನ್ನ ಪ್ರಮಾದವನ್ನು ಕ್ಷಮಿಸಿ ಈ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇನೆ. ವಿಭ್ರಮಿಸಿ ಫಲಗುಣನು ಇವನ್ಯಾರೆಂದು ಬೆಸಗೊಂಡ ಅವರಾಯನ್ ಆತ್ಮಜನು ವೀರನೀತ. ಅವರಾಯನ್ ಆತ್ಮಜನು ವೀರನೀತ. ಭಯ ಮುಂತಾಗಿ ಮರಳಿ ವೀರನೀತ. ನಮ್ಮ ಗೋವಿಂದಶ್ವ ತಡೆದುಕೊಂಡ ವೀರನೀತ. ಮಂತ್ರಿ ಮಾತಲಗಳಿದ್ದು ವೀರನೀತ. ಮಂತ್ರಿ ಮಾತಲಗಳಿದ್ದು ವೀರನೀತ. ಭಯ ಮುಂತಾಗಿ ತೆರೆದುಕೊಂಡ ವೀರನೀತ. ಚಂಡನಂತೆ ಬಂದು ಬೇಗ ವೀರನೀತ. ನಮಿತೆ ಗಂಡು ಕಲ್ಲವೇನು ನೋಡಿ ವೀರನೀತ. ಓ ಹಂಸ ಧ್ವಜ, ನೀನ ಧ್ವಜಾದಿಗಳೇ, ನೋಡಿ ನಿನ್ನೆಯ ದಿನವರೆಗೂ ಕುದುರೆಯನ್ನು ಕಟ್ಟಿ ನಮ್ಮನ್ನ ಯುದ್ಧಕ್ಕೆ ಆಹ್ವಾನ ಇತ್ತವನು. ಆದರೆ ಇಂದು ಕಪ್ಪ ಕಾಣಿಕೆ ಸಹಿತು ಬಂದು ನಮ್ಮ ಪಾದದಳಲಿಟ್ಟು ನನ್ನ ಕ್ಷಮಿಸಿ ಕಾಪಾಡಬೇಕು ಎಂದು ಹೇಳುತ್ತಿದ್ದಾರೆ. ಯಾವ ರಾಯನ ಮಗನೇ ಇದ್ದ ಇವನಪ್ಪ ಅದು ಎಂತ ಶೌರ್ಯವಂತನು.
ನಮ್ಮ ಅಜ್ಜಿಯ ಭೀಷ್ಮಾಚಾರ್ಯರನ್ನು ಸೋಲಿಸುವ ಸಲುವಾಗಿ ಇಂದ ಹೆಂಗಸೂ ಅಲ್ಲದ ಅಂದ ಗಂಡಸೂ ಅಲ್ಲದ ಆ ಭಾವನನ್ನು ಭೀಷ್ಮಾಚಾರ್ಯರ ಮುಂದೆ ನಿಲ್ಲಬೇಕು. ಈಗ ಇವ ಬಂದು ಷಂಡರಂತೆ ಬಂದಿದ್ದಾನೆ. ಧಿಕ್ಕಾರವಿರಲಿ. ತಾತ, ಮಂತ್ರಿಗಳೇ, ಅರ್ಥವಾಯ್ತು. ಇದು ಅವರು ಬೈದಿದ್ದಲ್ಲ, ನಾವಾಗೆ ಬಯಸಿಕೊಂಡಿದ್ದು. ಹೌದಾ? ಕೋಲು ಕೊಟ್ಟು ಪೆಟ್ಟು ತಿನ್ನೋದಂದ್ರೆ ಇದೆ. ಪ್ರಭುಗಳೇ, ನೀವು ಯಾರು, ನಿಮ್ಮ ತಾಯಿಯವರು ಯಾರು ಎಂಬ ವಿಚಾರವನ್ನು ಅವರಿಗೆ ತಿಳಿಸಿದ್ರ? ಅದು ಇಲ್ಲ. ಹಾಗಾದ್ರೆ ದಯಮಾಡಿ ಆ ವಿಚಾರವನ್ನು ಅವರಿಗೆ ತಿಳಿಸಿ. ಹಾ, ಹಾಗೆ ಆಗಲಿ. ತಾತ, ತಾತ ಭಿನ್ನ ಓ ತೀರ್ಥರೂಪರೇ, ನನ್ನ ಮಾತನ್ನು ಪ್ರೀತಿಯಿಂದ ಆಲಿಸಿ. ನನ್ನ ತಾಯಿ ಚಿತ್ರಾಂಗದೆಯು ನಿಮ್ಮಿಂದ ನನ್ನನ್ನು ಪಡೆದಿದ್ದಾರಂತೆ. ಈ ವಿಚಾರ ತಿಳಿಯದೆ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಸಾರಿದೆ. ಅಂದು ನೀವು ತೀರ್ಥಯಾತ್ರೆಗೆ ಬಂದಂತಹ ಸಂದರ್ಭದಲ್ಲಿ ನನ್ನ ತಾಯಿಯವರನ್ನು ಕೂಡಿದ ಕಾರಣದಿಂದಾಗಿ ಈ ಧರೆಗೆ ಬಂದವನೇ ಈ ಮಣಿಪುರದ ದೊರೆ ಬಬ್ರುವಾಹನ. ಅಮ್ಮನಿಂದ ವಿಚಾರ ತಿಳಿದು ತಿಳಿಯದೆ ಮಾಡಿರುವ ಪ್ರಮಾದವನ್ನು ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಓ ಇಂದ್ರಜಾತ, ಇಂದ್ರಜಾತ ಕೇಳೋ ಇಂದ್ರಜಾತ ಕೇಳೋ ಮಾತ ಇಂದು ಗುಲಾಬಿ ಪ್ರಖ್ಯಾತ ಇಂದು ಗುಲಾಬಿ ಪ್ರಖ್ಯಾತ ಓ ಪಾರ್ಥ, ತಿಳಿಯದೆ ಮಾಡಿದ ಅಪರಾಧ ಅದುವೇ ಪ್ರಮಾದ. ಅಷ್ಟೇ ಅಲ್ಲದೆ ತನ್ನ ತಪ್ಪನ್ನು ಒಪ್ಪಿಕೊಂಡು ನಿಮ್ಮ ಮುಂದೆ ಕ್ಷಮೆ ಕೇಳಲು ಬಂದಿದ್ದಾನೆ. ಹಾಗಿರುವಾಗ ಅವನ ಮೇಲೆ ಕೋಪ ಮಾಡದೆ ಅವನನ್ನು ಮನ್ನಿಸಬಾರದೆ? ಓ ಅರ್ಜುನಯ್ಯ, ತಪ್ಪಿಗೆ ಅಂಚುವನಲ್ಲ ತಪ್ಪಿಗೆ ಅಂಚುವನಲ್ಲ ತಾಮಸಗಳು ಕುಂದಿಲ್ಲ ತಾಮಸಗಳು ಕುಂದಿಲ್ಲ ತಪ್ಪನಿಬ್ಬ ಭಕ್ತಿಗಾಗಿ ಬಂದಲೆದಾಗೆ ಓ ಅರ್ಜುನಯ್ಯ, ಅವನ ಮುಖ ಲಾವಣ್ಯಗಳನ್ನು ನೋಡುತ್ತಿದ್ದಾಗ ನಿಮ್ಮ ಸೌಂದರ್ಯವನ್ನೇ ಮತ್ತು ನಿಮ್ಮ ರೂಪವನ್ನೇ ಹೋಲುತ್ತಿದ್ದಾನೆ. ಮಾತ್ರವಲ್ಲ, ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಶರಣಾಗಿದ್ದಾನೆ. ಅವನ ತಪ್ಪನ್ನು ಕ್ಷಮಿಸುವುದು ಒಳ್ಳೆಯದಲ್ಲವೇ? ಓ ನೀಲಕೇತನ, ಓ ಋಷಕೇತನ, ಓ ಮೀಳಕೇತನ, ಅರ್ಜುನಯ್ಯ, ಓ ಹಂ ಯುದ್ಧಕ್ಕೆ ನಿಂತ ಮೇಲೆ ಗುರು ಹಿರಿಯರಿಗೆ ತಾರತಮ್ಯ ನಮ್ಮಲ್ಲಿಲ್ಲ. ಕೈಗೆ ಬಿಲ್ಲಮ್ಮ ಇತ್ತು, ನೆತ್ತಿಕ್ಕೆ ಮಂತ್ರಾಕ್ಷತೆ ಹಾಕಿತ್ತು. ಗುರು ದ್ರೋಣಾಚಾರ್ಯರನ್ನು ಯುದ್ಧ ಮಾಡುವಾಗಲಿ
ನಾವು ಮುಂದೆ ಹಿಂದೆ ನೋಡುವುದಿಲ್ಲ. ನಮ್ಮ ವಂಶದ ಚಾತಿ ಅದು. ಈಗ ಬಂದು ನಿನ್ನ ಮಗ ಎಂದು ಹೇಳುತ್ತಿದ್ದಾನೆ. ಪಾರ್ಥ, ಹಾಗಾದರೆ ನಿಮಗೆ ಮಕ್ಕಳಿಲ್ಲವೇ? ಇಲ್ಲ ಇಲ್ಲ, ಕಂದ ನನಗೆ ಇಲ್ಲ, ಕಂದರೆ ನನಗೆ ಇಲ್ಲ, ಕಾಂತೆ ಸೌಭದ್ರೆಯು, ಕಾಂತೆ ಸೌಭದ್ರೆಯುಳು, ನಂದನ ಅಭಿಮನ್ಯು ಓರ್ವತ ಹುಟ್ಟಿ, ನಂದನ ಅಭಿಮನ್ಯು ಓರ್ವತ ಹುಟ್ಟಿ, ಮುಂದುವರಿದು ರಣಜಿ ತರಿದು ರಾಯರನೆಲ್ಲ, ತರಿದು ರಾಯರನೆಲ್ಲ, ಸಂದನು ಸುರಪುರಕ್ಕೆ ಇಂದು ಕಾದಿಪ, ಸಂದನು ಸುರಪುರಕ್ಕೆ ಇಂದು ಕುಲಾದಿಪ, ಕಂದರೆ ನನಗೆ ಇಲ್ಲ, ಕಾಂತೆ ಸೌಭದ್ರೆ, ನಂದನ ಭೀಮನ್ಯು, ಅಂದು ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ತಾನೇ ತಾನಾಗಿ ಚಕ್ರವ್ಯೂಹದಲ್ಲಿ ಕಾಡಿಯಾಗಿ ಹೋರಾಡಿ ಈಗ ಸ್ವರ್ಗ ಸಾಮ್ರಾಜ್ಯವನ್ನ ಆಳುತ್ತಿದ್ದಾನೆ. ಅವನೇ ನನ್ನ ಮಗ ಅಭಿಮನ್ಯು. ಅಭಿಮನ್ಯುವೊಬ್ಬಳೇ ನನ್ನ ಕಂದ. ಪರಂತು ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಿಲ್ಲ ನನಗೆ. ಮತ್ತೆ ಅವನು ಹೇಳುತ್ತಿದ್ದಾನಲ್ಲ ಚಿತ್ರಾಂಗದೆ ಮಗ ಅಂತ. ಚಿತ್ರಾಂಗದೆಯು ತನ್ನ ಮಿತ್ರರೊಡನೆ ಕೂಡಿ, ಆ ಚಿತ್ರಾಂಗದೆಯು ತನ್ನ ಮಿತ್ರರೊಡನೆ ಕೂಡಿ, ವಿಚಿತ್ರ 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 ಗರ್ಭವತಾದು ಪಡೆದು ದೀತನನು, ಕ್ಷತ್ರಿ ಕುಲದವರು ಶರಣು ತರುವುದುಂಟೆ, ಇವ ಮಿತ್ರ ಗಂಗಾಧರ ಕುಲಕ್ಕೆ ಪುಟ್ಟಿದ ವೀರ. ಓ ಋಷಕ್ಕೆತ್ತು ಮಧ್ಯ ಮಾದರಿಗಳೇ, ಇದು ಇವನದ ತಾಯಿ ಚಿತ್ರಾಂಗದೆ. ಇವನ ತಾಯಿ ಚಿತ್ರಾಂಗದೆ ಇನ್ನು ಯಾರೋ ಅವನ ಮಿತ್ರರೊಡನು ಕುಣುಮ ಕಾಲ ತಳ್ಳಿ ಈ ಅರ್ಜುನನನ್ನು ನೆನಪಿಸಿಕೊಂಡಿರಬೇಕು. ಹಾಗಾಗಿ ನನ್ನ ರೂಪವನ್ನ ಬಂದಿರಬಹುದು. ಒಂದು ವೇಳೆ ಇವನು ನನ್ನ ಮಗನಾಗಿ ಇದ್ದಲ್ಲಿ ಈ ಸಮಯದಲ್ಲಿ ಬಂದು ನನ್ನ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಿರಲಿಲ್ಲ. ಛೀ! ನನ್ನ ತಾಯಿಯನ್ನು ಬಾಯಿಗೆ ಬಂದ ಹಾಗೆ ನಿಂದಿಸಿದ್ದೀಯಾ? ಅವಳು ಹೇಳಿದ ಕಾರಣಕ್ಕಾಗಿ ನಿನ್ನ ಮೇಲೆ ಗೌರವ ಇಟ್ಟ
ಬಿಟ್ಟು ಬಂದಿದ್ದೆ. ಆದ್ರೆ ನೀನು ಅವಳನ್ನು ವೇಶ್ಯೆ ಎಂದಿದ್ದೀಯ. ಇದು ಈ ಭೂಮಿಯ ಮೇಲೆ ನಿನ್ನ ಆಯುಸ್ಸು ಮುಗಿಯಿತು. ಮಂತ್ರಿ ಶೇಖರ, ಅಪ್ಪಣೆ. ಈ ಪಾರ್ಥನಿಗೆ ಗೌರವ ಸಲ್ಲಿಸುವುದಕ್ಕಾಗಿ ತಂದಂತಹ ಕಪ್ಪ ಕಾಣಿಕೆಗಳು ಈ ಕೂಡಲೇ ಅರಮನೆ ಭಂಡಾರವನ್ನು ಸೇರಲೇ. ಯಾರಲ್ಲಿ? ಯುದ್ಧಕ್ಕೆ ಸನ್ನಿಧರಾಗಿ. ನನ್ನ ಪಡೆಯ ವೀರನ್ನೆಲ್ಲ ಮುಡಿಸಿದೆ ಎಂದು ಬೀಗಬೇಡ. ಈಗ ಬಂದವರು ಯಾರು ಬಲ್ಲೆಯ? ಯಾರೋ ನೀನು? ನಾನು ಕರ್ಣನ ಮಗ ಋಷಕೇತು. ನಿನ್ನ ಅಪ್ಪನನ್ನು ನನ್ನ ಅಪ್ಪ ಕೊಂದ. ಈಗ ನಿನ್ನನ್ನು ನಾನು ಕಲ್ತೇನೆ. ಬಾ ಮುಂದೆ. ಮುಂದೇನು ಮಾಡಬೇಕಮ್ಮ? ಯೋಚಿಸಬೇಡ. ನಾಗಲೋಕಕ್ಕೆ ಹೋಗಿ ಸಂಜೀವಿನಿ ಮಣಿಯನ್ನು ತೆಗೆದುಕೊಂಡು ಬಾ. ನಾನು ಧೃತರಾಷ್ಟ್ರ ನಾಗಲೋಕದಿಂದ ಬಂದಿದ್ದೇನೆ. ನನಗೂ ಆ ಪಾರ್ಥನಿಗೂ ಇದ್ದ ಹಳೆಯ ವೈರದಿಂದ ಅವರ ತಲೆಯನ್ನು ಕೊಟ್ಟಿ ತೆಗೆದುಕೊಂಡು ಹೊರಡುತ್ತೇನೆ.
ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓ ಚಿತ್ರಾಂಗದೇವಿ, ದೇವ ಬಬ್ರುವಾನ ದೇವ, ಅವಸರದಿಂದ ನನ್ನನ್ನು ಧ್ಯಾನಿಸಿದ್ರಲ್ಲ, ಹೇಳಿ ನನ್ನಿಂದ ಏನಾಗಬೇಕಿದೆ? ದೇವ, ನನ್ನ ಪಿತನ ಶಿರವೂ ಕಾಣಿಸುತ್ತಿಲ್ಲ. ಹಾ, ಚಿಂತಿಸಬೇಕಾದ ಅಗತ್ಯವಿಲ್ಲ. ಅಣುಗ ಕೇಳೈ ಬ್ರಹ್ಮಚರ್ಯದ ಗುಣವು ತನಗುಂಟಾದಡಿ ಚಕ್ರವು ಬಣದು ಅರಿಗಳ ಗೆಲಿದು ಬರಲನ್ನೆನುತ್ತ ನೇಮಿಸಿದ ಚಕ್ರವನು ಓ ಚಿತ್ರಾಂಗದೇವಿ, ದೇವ ಬಬ್ರುವಾನ ದೇವ, ನಾನು ಇಲ್ಲಿಯವರೆಗೆ ಅಷ್ಟಮೈಶ್ವರನ್ನು ಹೊಂದಿದರೂ ಸಹ ಬ್ರಹ್ಮಚರ್ಯದ ವ್ರತದಲ್ಲಿ ಇರುವುದು ಸತ್ಯವೆಂತಾದರೆ ಈ ನನ್ನ ಚಕ್ರವು ಆ ಪಾರ್ಥನ ಶಿರವನ್ನು ಪುನಃ ತಂದು ಜೋಡಿಸಲಿ. ದೇವ, ಏನ್ ಇಂಥ ನಾಟಕ? ಅರ್ಜುನ, ಎದ್ದೇಳು ಮೇಲೆ. ಅರ್ಜುನ, ಇದರ ಹಿಂದೆ ಬಲವಾದ ಕಾರಣವಿದೆ. ನೀನು ಕೊಂದಂತ ಪ್ರವೀಣನ ತಾಯಿ, ಅರ್ಥಾತ್ ಈಗ ನಿಮ್ಮ ಜೊತೆಗಿರುವ ನೀಲಜನನ ಹೆಂಡತಿ ಜ್ವಾಲೆ ಎನ್ನುವ ಆಕೆ ಗಂಗೆಯನ್ನು ಪ್ರೇರೇಪಿಸಿ ಅವಳಿಂದ ನಿನಗೆ ನಿನ್ನ ಮಗನಿಂದಲೇ ಮರಣವನ್ನು ಬರುವ ಹಾಗೆ ಶಾಪವನ್ನು ಕೊಡಿಸಿದ್ದಾಳೆ. ಆ ಗಂಗಾ ಶಾಪದಿಂದ ನಿನಗಿಂದು ಇಲ್ಲಿ ನಿನ್ನ ಮಗನಿಂದಲೇ ಮೃತ್ಯುವಾಗಿದೆ. ಆದರೆ ಆ ಸರ್ಪಕುಲದ ಧೂರ್ತನಾದ ಧೃತರಾಷ್ಟ್ರ ನಿನ್ನ ಶಿರವನ್ನು ಕೊಂಡು ಹೋಗಿದ್ದಾನೆ. ಈಗ ಅವನನ್ನು ಕೊಂದು ಈ ನನ್ನ ಸುದರ್ಶನವು ನಿನ್ನ ಶಿರವನ್ನು ಪುನಃ ತಂದಿದೆ. ಈ ಸುಸಂದರ್ಭದಲ್ಲಿ ಈ ಲೋಕಕ್ಕೆ ಮಂಗಳವಾಗಲಿ. ಆದಿದೇವ ಸಕಲಾಗಮ ಪೂಜಿತಯಾದವ ಒಂದೆರಡು ನಿಮಿಷ ಕಲಾವಿದರು ಮತ್ತು ರಂಗದ ಹಿಂದೆ ಪರಿಚಯ. ಈ ಪ್ರಸಂಗಕ್ಕೆ ವಸ್ತ್ರಾಲಂಕಾರವನ್ನು ಒದಗಿಸಿದವರು ಶಶಿಕಲಾ BN, ಹಿರಿಯ ಕಲಾವಿದರು. ಅವರಿಗೆ ಸಹಾಯ ಮೋಹನ್ ಮತ್ತು ಮೀನಾಕ್ಷಿ. ಪರಿಕರ ನಂದಿನಿ KR, ರಂಗಾಯಣದ ಹಿರಿಯ ಕಲಾವಿದರು. ಪ್ರಸಾಧನ ನಿತಿನ್ ಸುಳ್ಯ, ವೇದಿಕೆಗೆ ಬರಬೇಕು. ಧ್ವನಿ ಶಿವಕುಮಾರ್. ಬೆಳಕಿನ ವಿನ್ಯಾಸ ಮತ್ತು ನಿರ್ವಹಣೆ ಮಹೇಶ್ ಕಲ್ಲತ್ತಿ. ರಂಗ ನಿರ್ವಹಣೆ ಆಸಿಫ್, ವಿದ್ಯಾರ್ಥಿ. ಈ ಪ್ರಸಂಗಕ್ಕೆ ಹಿಮ್ಮೇಳದಲ್ಲಿ ಸಾಥ್ ನೀಡಿದವರು ಚಂಡೆ ರೋಹಿತ್ ತೀರ್ಥಹಳ್ಳಿ. ಮದ್ದಳೆ ಕೃಷ್ಣ ಚೈತನ್ಯ. ಈ ಪ್ರಸಂಗಕ್ಕೆ ಹಾಗೂ ಯಕ್ಷಗಾನದ ಕಾರ್ಯಾಗಾರದ ಮೂಲಕ ವಿದ್ಯಾರ್ಥಿಗಳನ್ನು ಕಟ್ಟಿಕೊಟ್ಟವರು ಕೆ ಕೃಷ್ಣಮೂರ್ತಿ ತುಂಗ ಗುರುಗಳು. ಗಿರಿಜಾತೆ ಗಿರಿಜಾತೆ ಆದಿ